ಭಾರತದ ದಾಳಿ ಭೀತಿಗೆ ಪಾಕಿಸ್ತಾನ ಆಲ್ರೆಡಿ ವಿಲವಿಲ ಅಂತ ಇದೆಯಾ? ಮೇ 2ರವರೆಗೆ ವಿಮಾನ ಹಾರಾಟವನ್ನು ನಿರ್ಬಂಧ ಮಾಡಲಾಗಿದೆ. ಇಲ್ಲಿ ನೋಡಿ, ಮೇ 2ರವರೆಗೂ ಕೂಡ ಯಾವುದೇ ವಿಮಾನಗಳು ಹಾರಾಟ ಮಾಡಕೂಡದು. ನೋ ಫ್ಲೈಟ್ ಝೋನ್ ಘೋಷಣೆ ಮಾಡಿದೆ ಶತ್ರು ರಾಷ್ಟ್ರ. ಇಲ್ಲಿ ತನ್ನ ವಾಯು ಪ್ರದೇಶ ಇರುತ್ತಲ್ಲ, ಅದರಲ್ಲಿ ಯಾವುದೇ ಫ್ಲೈಟ್ಗಳು ಹಾರಾಡಬಾರದು ಅಂತ. ಗೊತ್ತಿಲ್ವಲ್ಲ, ಈಗ ಇಂಡಿಯಾದಿಂದನೇ ಆ ಫ್ಲೈಟ್ ಬಂದಿದ್ದರೆ, ದಾಳಿ ಮಾಡೋಕ್ಕೆ ಅಂತಲೇ ಬಂದಿದ್ದರೆ ಅದು ಪಾಕಿಸ್ತಾನ ಆವಾಗ ಹೊಡೆದು ಉರುಳಿಸಬಹುದಾಗುತ್ತೆ. ಹಾಗಾಗಿ ನೋ ಫ್ಲೈಟ್ ಝೋನ್ ಅಂತ ನಾವು ಮಾಡ್ತಾ ಇದ್ದೀವಿ. ಪಾಕಿಸ್ತಾನದ ಮೇಲಿನ ವಿಮಾನದ ಹಾರಾಟವನ್ನು ನಿರ್ಬಂಧ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಅಕಸ್ಮಾತ್ ಯುದ್ಧ ವಿಮಾನಗಳಾಗಿದ್ದರೆ, ಅದರಿಂದ ಪಾಕಿಸ್ತಾನಕ್ಕೆ ಹಾನಿಯಾಗೋದಾದರೆ ಯಾಕೆ ಬೇಕು ಅಂದರೆ, ಅಂಥ ಝೋನಲ್ಲಿ ಒಂದು ವೇಳೆ ವಿಮಾನ ಹಾರಾಟ ನಡೆಸಿದಾಗ ಮೊದಲು ಅವ್ರನ್ನ ಸಂಪರ್ಕ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾವುದೇ ಏರ್ ಟ್ರಾಫಿಕ್ ಕಂಟ್ರೋಲ್ನ ಕಡೆಯಿಂದ ಒಂದು ಮಾಹಿತಿ ಅವ್ರಿಗೆ ಹೋಗುತ್ತೆ, ಯಾರು ನೀವು, ಏನಕ್ಕೆ ಬಂದಿದ್ದೀರಾ ನಮ್ಮ ಝೋನ್ಗೆ ಅಂತ ಹೇಳಿ. ಇಲ್ಲಪ್ಪ ನಮ್ಮದೇನೋ ಪ್ರಯಾಣಿಕ ವಿಮಾನ ಇದೆ, ನಾವು ರಷ್ಯಾ ಕಡೆಗೆ ಹೋಗಬೇಕು, ನಾವು ಅಫ್ಘಾನಿಸ್ತಾನದ ಕಡೆ ಹೋಗಬೇಕು, ಬೇರೆ ಕಡೆ ಹೋಗಬೇಕು ಅಂತ ಏನಾದರೂ ಹೇಳಿದಾಗ ಅದನ್ನು ಕನ್ಸಿಡರ್ ಮಾಡಬಹುದು. ಇಲ್ಲದೇ ಇದ್ದರೆ, ಅವ್ರು ಸರಿಯಾಗಿ ಉತ್ತರವನ್ನು ಕೊಡದೇ ಇದ್ದರೆ ಪಾಕಿಸ್ತಾನದ ಕಡೆಯಿಂದ ವಿಮಾನವನ್ನು ಹೊಡೆದು ಉರುಳಿಸುವಂಥ ಕೆಲಸಗಳಾದರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ ನೋ ಫ್ಲೈಟ್ ಝೋನನ್ನು ಈಗ ಆಲ್ರೆಡಿ ಪಾಕಿಸ್ತಾನ ಅನೌನ್ಸ್ ಮಾಡಿದೆ.